ಹಾಯ್ ಇಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋ ಇದ್ರಿ ಅಂತ ಭಾವಿಸ್ತಾನೆ ನೋಡ್ರಿ. ಇವತ್ತು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಮುಳುಗುಂದಕ್ಕೆ ಹೊಂಟವ್ರಿ. ಮುಳುಗುಂದಕ್ಕೆ ಯಾಕಪ್ಪ ಅಂದ್ರೆ ಅಲ್ಲಿ ಹಜರತ್ ದಾವಲ್ ಮಲಿಕ್ ದರ್ಗಾ ಅಂತ ಐತ್ರಿ. ಯಾರೆಲ್ಲ ಗದಗ ಸೈಡ್ ಅದ್ರಿ ಅವ್ರಿಗೆಲ್ಲ ಗೊತ್ತೈತೆ ಅಂತ ಅಂದ್ಕೊಂಡಿರ್ತೀನಿ. ಯಾರಿಗೆಲ್ಲ ಗೊತ್ತಿಲ್ಲಪ್ಪ, ಯಾರೆಲ್ಲ ನೋಡಿಲ್ಲ ಅಂತ ಅಂದ್ಕೊಳ್ತೀರಿ ಅವರು ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಯಾಕಂದ್ರೆ ಅಷ್ಟಾಗಿ ಕೂಡ ಇನ್ಫಾರ್ಮೇಟಿವ್ ಐತಿ, ಆಮೇಲೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಅದು. ಹಾಗಾಗಿ ನೋಡಿರಿ, ನಾವು ಕೂಡ ಮುಳುಗೋಡದಿಂದ ಮುಳುಗುಂದಕ್ಕೆ ಬರೋಕೆ 2.5 ತಾಸು ಆಯ್ತು ರೀ. ಬೆಳಗ್ಗೆ ಬಿಟ್ಟಿದ್ವಿ, 12 ರೀಚ್ ಆದ್ವಿ. ಮೇನ್ ಏನಪ್ಪ ಅಂದರೆ ಒಂದು 110 ಕಿಲೋಮೀಟ್ರ್ ಆಗ್ತೈತೆ ರೀ ಇಲ್ಲಿ ಬರ್ಬೇಕಾದ್ರೆ ನಮಗೆ. ಆಮೇಲೆ ನೀವೇನಾದರೂ ಬರೋರಿದ್ರೆ ಹುಬ್ಳಿಯಿಂದ ಡೈರೆಕ್ಟ್ ಬಸ್ ಸಿಗ್ತಾವೆ ರೀ ಮುಳುಗುಂದಕ್ಕೆ. ಇಲ್ಲಪ್ಪ ಅಂದ್ರೆ ಈ ಕಡೆ ಗದಗಿಂದ ಆದರೂ ನಿಯರ್ ಆಗ್ತೈತಿ. ಲಕ್ಷ್ಮೇಶ್ವರದಿಂದಾರು ಬರ್ಬೋದು ನೀವು. ಅಂದರೆ ಹುಲ್ಕೋಟಿಗೆ ಬಂದು ಅಲ್ಲಿಂದ ನಿಯರ್ ಆಗುತ್ತೆ, ಒಳಗಡೆ ಬರ್ಬೋದು ಒಂದು 10 ಕಿಲೋಮೀಟ್ರ್ ಆದರೆ. ನಾವಿವಾಗ ಹಾಲರ್ತಿ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಬಂದವಿ ಅಂದರೆ ಇಲ್ಲಿ ಬಂದವರು ಫಸ್ಟ್ ದೇವ್ರಿಗೆ ಹೋಗಿಂತ ಮುಂಚೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇದ್ರ ಹಿಂದನೂ ಒಂದು ಹಳೆ ಸ್ಟೋರಿನ ಐತ್ರಿ. ಯಾಕಂದರೆ ಇಲ್ಲಿ ಮುಂಚೆ ಹತ್ರದವರಿದ್ದಾಗ ಆ ಟೈಮ್ನಲ್ಲಿ ಮಳೆ ಆಗ್ತಿದ್ದಿಲ್ಲ ಅಂತ್ರಿ. ಹಾಗಾಗಿ ಬರಗಾಲ ಬಂದಾಗ ಇಲ್ಲಿಂದ ಮಡಿಕೆಯಿಂದ ನೀರು ತುಂಬಿಕೊಂಡು ಹಜರತ್ ಕೊಡ್ತಿದ್ರು ಅಂತ. ಅವ್ರು ಹೋಗಿ ಸ್ನಾನ ಮಾಡಿ ಅದ್ರ ಮಡಿಕೆನ ಒಡೆದು ದುವಾ ಮಾಡ್ತಾಯಿದ್ರಂತ. ಅವಾಗ ಮಳೆ ಆಗ್ತೈತಂದ್ರಿ ಮುಳುಗುಂದಲ್ಲಿ. ಹಾಗಾಗಿ ಇದನ್ನು ಫಾಲೋ ಮಾಡ್ತಾಯಿದ್ರು ಯಾವಾಗಲೂ. ಅಂದರೆ ಮಳೆ ಯಾವಾಗ ಆಗಲ್ಲ ಅವಾಗೆಲ್ಲ ಒಯ್ಯೋದು, ಅವ್ರಿಗೆ ಕೊಡೋದು, ಅವರು ಸ್ನಾನ ಮಾಡಿ ಮಡಿಕೆ ಹೊಡೋದು ದುವಾ ಮಾಡ್ತಿದ್ರಂತ. ಹಂಗೆ ಮಾಡ್ತಾ 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 ಇನ್ನೂ ಕೂಡ ಇದ್ದ ರೂಲ್ಸ್ ಫಾಲೋ ಆಗ್ತದೆ. ಅಂದರೆ ಬಂದವರೆಲ್ಲ ಇಲ್ಲಿ ಸ್ನಾನ ಮಾಡಿ ಹೋಗ್ಬೇಕು ಅಂತ ಅಂದ್ಕೊಂಡ್ಬಿಟ್ರು. ಹಾಗಾಗಿ ಇದ್ದ ಕೂಡ ಇನ್ನೂ ತನಕ ಫಾಲೋ ಆಗ್ತಾಯಿದೆ ರೀ. ನಾವು ಕೂಡ ಮತ್ತೆ ಬಂದಿದ್ವಲ್ಲ, ಕೈಕಾಲು ಮರಿ ಎಲ್ಲ ತೊಗೊಂಡ್ವಿ. ನಮ್ಮ ಮನೆಯವರು ಅವರು ಕೈಕಾಲು ಮರಿ ತೊಗೊಂಡ್ರು. ಫ್ಯಾಮ್ಲಿಯವರು ಸ್ವಲ್ಪ ಜನ ಜಳಕ ಕೂಡ ಮಾಡಿದರು. ಆಮೇಲೆ ಇಲ್ಲಿ ಯಾವ ಥರ ಅಂದ್ರಿ, ಎಲ್ಲರೂ ಒಂದೊಂದು ಥರ ಹೇಳ್ತಾರೆ. ಮಾಹಿತಿ ಅಕ್ಯುರೇಟಾಗಿ ಯಾವುದು ರಿಟರ್ನ್ ಒಳಗಿಲ್ಲ ರೀ. ಹಾಗಾಗಿ ನನಗೆ ಯಾವ ಥರ ಇನ್ಫಾರ್ಮೇಷನ್ ಸಿಕ್ಕೈತಿ ಅದೇ ಥರ ನಿಮ್ಗೆ ಹೇಳ್ತಾ ಇದ್ದೇನೆ ರೀ. ಬೆಳಗ್ಗೆ ಗಡ್ಬಡಿ ಒಳಗೆ ಮತ್ತು ಸ್ವಲ್ಪ ನಾಷ್ಟ ಕೂಡ ಸರಿಯಾಗಿದ್ದಲ್ಲ ರೀ. ಹಾಗಾಗಿ ಪಾಪಡಿ ಕೂಡ ತಿನ್ಕೊತ ಹೋಗ್ತಾ ಇದ್ವಿ ನಾನು ನನ್ನ ಮಗ. ಅಲ್ಲಿಂದ ಗಾಡಿ ಎಲ್ಲ ಒಂದು ಕಡೆ ಪಾರ್ಕ್ ಮಾಡಿ ಆಮೇಲೆ ನಾವೆಲ್ಲ ಫಾತಿಂಗೆಲ್ಲ ಏನೆಲ್ಲ ಬೇಕಂತ ತೊಗೊಂಡು ಮತ್ತು ದರ್ಗಾ ಕಡೆ ಹೊಂಟಿದ್ವಿ ರೀ. ಇವಾಗ ಇದು ಮೇನಾಗಿ ನೋಡ್ಬೋದು ನೀವು, ದರ್ಗಾದ ಎಂಟ್ರೆನ್ಸ್ ರೀ ಇದು ಫಸ್ಟ್. ಇಲ್ಲೆಲ್ಲ ಅದು ಫಾತಿಂಗೆಲ್ಲ ಏನೆಲ್ಲ ಬೇಕು ಅವೆಲ್ಲ ಇಟ್ಟಿರ್ತಾರೆ. ಒಂದೇನು ವಿಶೇಷಪ್ಪ ಅಂದರೆ ಇಲ್ಲಿ ಯಾವುದೂ ಮನೆಗೆ ಬಾಗಿಲೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಮುಂಚೆ ಕಂಪ್ಲೀಟಾಗಿ ಬಾಗಿಲೇ ಇದ್ದಿದ್ದಿಲ್ಲ, ಇವಾಗೆಲ್ಲ ಹೊಸ ಹೊಸ ಮನೆ ಆಗ್ತಾ ಇದ್ದಾವಲ್ಲ, ಹಾಗಾಗಿ ಮಾಡ್ಕೊತಾ ಇದ್ದಾರೆ. ಅದ್ರ ಹಿಂದನೂ ಒಂದು ಸ್ಟೋರಿನ ಆಯ್ತಂತ ಹೇಳ್ಬೋದು. ಮುಂಚೆ ಎಲ್ಲ ಕಳ್ತನ ಆಗ್ತಾ ಇದ್ವಂತ್ರಿ. ಆ ಟೈಮ್ ಒಳಗೆ ಬಹಳಷ್ಟು ಜನಕ್ಕೆ ಏನಾಗ್ಬಿಡ್ತಂದ್ರೆ, ಕಳ್ತನ ಮಾಡಿ ಅವರು ಹೋದ್ಮೇಲೆ ಅವರು ಕಣ್ಣುಗಳು ಕಳ್ಕೊಂಡ್ರಂತ. ಹಾಗಾಗಿ ಅವ್ರ ಕಣ್ಣುಗಳು ಹೋದ್ಮೇಲೆ ಬಂದು ಇಲ್ಲಿ ಮತ್ತು ಮೇಲೆ ಗುಡ್ಡ ಹತ್ತಿಯಲ್ಲಿ ದೇವ್ರನ್ನೆಲ್ಲ ಬೇಡ್ಕೊಂಡು ತಮ್ಮ ತಪ್ಪಾಯ್ತು ಅಂತ ಕೇಳಿಕೊಂಡು ಹೋದ್ಮೇಲೆ ಅವಾಗ ಅವ್ರ ಕಣ್ಣು ರಿಟರ್ನ್ ಬಂದ್ವಂತ್ರಿ. ಹಾಗಾಗಿ ಇವಾಗೂ ಕೂಡ ಕಳ್ತನ ಮಾಡೋಕೆ ಯಾರೋ ಕಳ್ಳ ಬಂದರೂ ಹೆದರ್ತಾರಂತ್ರಿ. ಯಾಕಂದ್ರೆ ಅವ್ರಿಗೆ ಅವ್ರ ಲಾಸ್ ಅಲ್ರಿ. ಹಾಗಾಗಿ ಅವ್ರಿಗೆ ಏನಾದರೂ ಆಗಿಬಿಡ್ತೈತೆ ಅಂತ ಹೆದರಿಕೆಗೆ ಅವ್ರು ಇಲ್ಲಿ ಕಳ್ತನ ಮಾಡಲ್ಲಂತ. ಹಾಗಾಗಿ ಇಲ್ಲೇ ಬಾಗಿಲುಗಳು ಆಲ್ಮೋಸ್ಟ್ ಅಲ್ಲಿ ಇಲ್ಲ ರೀ. ಇವಾಗ ಇಲ್ಲಿ ಮೇಲೆ ಫಸ್ಟ್ ಗುಡ್ಡ ಹತ್ತಿದ್ವಿ ನೋಡ್ರಿ. ನೋಡ್ರಿ ಮೇನ್ ದಾರಿ ಹೋಗೋಕೆ, ಮೇಲ್ಗಡೆ ದರ್ಗಾಕ್ಕೆ ಹೋಗೋಕೆ ದಾರಿ ಅಂತಲೇ ಹೇಳ್ಬೋದು. ಬರ್ರಿ ಹಂಗಂದ್ರೆ ಹೋಗೋಣ. ಹಜರತ್ ದಾವಲ್ ಮಲಿಕ್ ದೋಸ್ತರು ಇದೇನಂತ ಹೇಳ್ರಿ ನನ್ನ ಜೊತೆಗೆ. ಆಮೇಲೆ ಹೋಗೋ ದಾರಿ ಕೂಡ ಇದೆ ನೋಡ್ರಿ. ಮುಂಚೆಯಿಂದನೂ ಇದೇ ಥರ ಆಯ್ತಂತ. ಇವಾಗೆಲ್ಲ ಒಂದು 4-5 ವರ್ಷ ಆಯ್ತು ರೀ ಇವೆಲ್ಲ ಕನ್ಸ್ಟ್ರಕ್ಷನ್ ಆಗಿ. ಎಲ್ಲ ಈ ಥರ ಸ್ಟೆಪ್ಸ್ ಏನು ಇದ್ದಿದ್ದಿಲ್ಲ. ಮೇಲೆ ಈ ಥರ ಚಾವಣಿ ಎಲ್ಲ ಹಾಕ್ಯಾರಲ್ರಿ, ಇದು ಕೂಡ ಇದ್ದಿದ್ದಿಲ್ಲ. ಇವಾಗೇನೋ ಮಾಡಿದ್ದಾರೆ. ಹಾಗಾಗಿ ಜನ ಆರಾಮ್ಸೆ ಹೋಗ್ತಾರೆ, ಆರಾಮ್ಸೆ ಬರ್ತಾರೆ ಅಂತಲೇ ಹೇಳ್ಬೋದು. ನಾನು ಕೂಡ ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೇನೆ ರೀ. ಅಂದರೆ ನಾನು ಕೂಡ ಅಷ್ಟು ಈ ದರ್ಗಾಕ್ಕೇನು ಬಂದಿಲ್ಲ. ಯಾಕಂದರೆ ಇದು ನಮ್ಮ ಗಂಡನ ಮನೆ ಫ್ಯಾಮ್ಲಿ ದರ್ಗಾ ರೀ. ಹಾಗಾಗಿ ನನಗೂ ಕೂಡ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದಿದ್ದಿಲ್ಲ. ಬಟ್ ವಿಡಿಯೋ ಸಂಬಂಧ ನಾನು ಮಾಡೋ ಸಂಬಂಧ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡೆ ಅಂತಲೇ ಹೇಳ್ಬೋದು. ಇಲ್ಲಿ ಮೇಲ್ಗಡೆ ಬಂದರೆ ಈ ಥರ ಕಲ್ಲುಗಳನ್ನು ನೋಡ್ಬೋದು ನೀವು ಎಲ್ಲರೂ. ಯಾಕಂದರೆ ಮನೆಗಳ ಸಲುವಾಗಿ ಈ ಥರ ಅವರು ಕಟ್ಟಿ ಹೋಗ್ತಾರೆ. ಅಂದರೆ ನಮ್ಮದು ಹೊಸ ಮನೆ ಆಗಲಿ ಅಂತ ಈ ಥರ ಬೇಡ್ಕೊಂಡವರು ಕಟ್ಟಿ ಹೋಗ್ತಾರೆ ರೀ. ಮತ್ತು ಇದು ಮೇನ್ ದರ್ಗಾಕ್ಕೆ ಹೋಗೋ ದಾರಿ ನೋಡ್ರಿ. ನೀವು ಕೂಡ ಬೇಡ್ಕೋರಿ ದೇವ್ರ ಹತ್ರ. ನಾನು ಕೂಡ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರನ್ನ ಆರೋಗ್ಯವಾಗಿರಲಿ ಅಂತ ಬೇಡ್ಕೊತೀನಿ. ನೋಡಿರಿ ನನ್ನ ಮಗ ಅಲ್ಲಿ 1 ನಿಮಿಷ ನಿಲ್ಲಕ್ಕಾಗಲಿಲ್ಲ. ಯಾಕಂದ್ರೆ ಹೆಂಗಾಗತ್ತೆ ಅಂದರೆ ಈ ಮಕ್ಕಳು ಕರ್ಕೊಂಬಂದಾಗ ಎಲ್ಲ ಥರ
ಕಂಫರ್ಟ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ರೀ. ಅವ್ನಿಗೆ ಸ್ವಲ್ಪ ಅಲ್ಲಿ ಶೆಕೆ ಭಾಳ ಆಯಿತು, ಆಮೇಲೆ ಜನ ಭಾಳ ಇದ್ರಲ್ರಿ, ಹಾಗಾಗಿ ಆ ಕ್ರೌಡಿಗೆ ಅವ್ನು ಭಾಳ ಅಳಾಕುಂತಂತ ಮತ್ತು ಇಮಿಡಿಯೇಟ್ಲಿ ಕರ್ಕೊಂಬಂದೆ ನಾ ಈ ಕಡೆ ಕೂತ್ಕೊಂಡೆ. ಆರಾಮ್ಸೆ ಸಮಾಧಾನದಿಂದ ಇಲ್ಲಿ ಕೂತ್ಕೊಂಡ್ವಿ. ಇದು ನಮ್ಮಲ್ಲಿ ಮಲೀದಾ ಅಂತ ಹೇಳ್ತಾರೆ ರೀ. ಆಲ್ಮೋಸ್ಟ್ ಅಲ್ಲಿ ಫಾತ್ಯಾನ ಕೊಡಿಸ್ಬೇಕಂದ್ರೆ ಇದನ್ನ ಮಾಡಿಸ್ತಾರಂತ್ರಿ ಈ ಕಡೆ. ಆಮೇಲೆ ಗೋಡೆ ಅಂತ ಹೇಳ್ತಾರೆ, ಅದು ಕೂಡ ಮಾಡ್ತಾರೆ. ನಮ್ಮ ಮನೆಯೊಳಗೆ ಇದನ್ನ ಫಾತ್ಯಾಂಗಂತ ಇದು ಮಲೀದಾನ ಮಾಡ್ಕೊಂಬಂದಿದ್ರು. ಹಾಗಾಗಿ ಎಲ್ಲರಿಗೂ ಫಾತ್ಯಾ ಅಂದಮೇಲೆ ಎಲ್ಲರಿಗೂ ಕೊಡ್ತಾಯಿದ್ರು ನೋಡ್ರಿ. ನೀವು ಗುರುವಾರ ಅಥವಾ ಅಮಾವಾಸ್ಯೆ ದಿನ ಬಂದ್ರೆ ಭಾಳ ರಶ್ ಇರ್ತೈತೆ ರೀ. ಯಾಕಂದ್ರೆ ವಾರದ ದಿನ ಅಂತಾರೆ, ಹಾಗಾಗಿ ಗುರುವಾರ ವಾರ ರೀ ಇಲ್ಲಿ, ಹಾಗಾಗಿ ಭಾಳ ರಶ್ ಇರ್ತೈತಿ. ಅಮಾವಾಸ್ಯೆಗಂತೂ ಇನ್ನೂ ಕ್ರೌಡ್ ಜಾಸ್ತಿ ಇರ್ತೈತಂತ, ಹಾಗಾಗಿ ಅವಾಗ ಬರೋದು ಕಷ್ಟ ಆಗ್ಬೋದು. ಆಮೇಲೆ ಇಷ್ಟು ಜನ ಬರ್ತಾರೆ ಅಂದ್ರೆ ಅದು ಒಂದು ನಂಬಿಕೆ ಇರ್ತೈತಲ್ರಿ. ಅಂದ್ರೆ ಅವ್ರು ಏನೋ ಬೇಡ್ಕೊಂಡ್ರೂ ಆಗ್ತೈತಿ ಅಂತ ಹೇಳ್ತಾರೆ ರೀ. ಅಂದರೆ ಇಲ್ಲಿ ನೀವು ಮನೆ ಆಯಿತು, ಮಕ್ಕಳಾಯಿತು, ಏನೋ ಒಂದು ಮದುವೆ ವಿಷಯ ಏನಾಯ್ತು ನೀವು ಬೇಡ್ಕೊಂಡ್ರು ಜಲ್ದಿ ಈಡೇರ್ತೈತಿ ಅಂತ ಹೇಳ್ತಾರೆ. ನೀವು ಕೂಡ ಬರೋದಾದ್ರೆ ಒಂದು ಸಲ ಬಂದು ಹೋಗ್ರಿ ಅಂತಲೇ ಹೇಳ್ತೀನಿ. ನಾವು ಕೂಡ ಎಲ್ಲ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ, ವಿಡಿಯೋನ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ಒಂದು ಗುಹೆ ಐತ್ರಿ ಸಣ್ಣದು. ಇದು ನಮ್ಮ ಮನೆಯವರು ಸಣ್ಣವ್ರು ಇದ್ದಾಗಿಂದ ಇಲ್ಲಿ ಬರ್ತಾರಲ್ರಿ, ಅವರೇ ಹೇಳಿದ್ರು ನನಗೆ ಇಲ್ಲಿ ಗುಹೆ ಐತೆ ನೋಡು, ಹೋಗು ಟ್ರೈ ಮಾಡು ಅಂದ್ರೆ. ನಾನಂದೆ ಬೇಡ ರೀ, ರಿಸ್ಕ್ ಒಳಗೆ ಹಾಕ್ಬೇಡ್ರಿ ನನ್ನ ಅಂದೆ ನಾನು. ಇಲ್ಲ ತಗೋ ಹೋಗು ಅಂತ ಅಂದು ಮೋಟಿವ್ ಮಾಡ್ತಾಯಿದ್ರೆ ನನಗೆ. ನಾ ಬೇಡ ರೀ ಬೇಡ ಅಂದೆ, ಯಾಕಂದ್ರೆ ಭಯ ಆಗ್ತೈತೆ ರೀ. ಆಲ್ಮೋಸ್ಟ್ ಗೊತ್ತಿಲ್ಲಲ್ರಿ ಒಳಗಡೆ ಹೆಂಗಿರ್ತೈತಿ ಅಂದು, ಅದ್ರಾಗ ಡ್ರೆಸ್ ಗೀಸ್ ಸರಿ ಅನ್ಸಂಗಿಲ್ಲ. ಆಮೇಲೆ ನಮ್ಮ ಮನೆಯವ್ರಂದ್ರು ನೋಡಿ ಹೋಗಪ್ಪ ಅಂತ, ಮತ್ತು ಹೋಗಕ್ಕೆ ಕುಂತಾನೆ ನೋಡ್ರಿ. ಬರ್ರಿ ಹಂಗಂದ್ರೆ ನೋಡಿ ಬರೋನು ಗುಹೆ ಹೆಂಗೈತೆ ಅಂದು. बैठ का ना बैठो नीचे नहीं इन्हों से क्लास नहीं कौन भी नहीं जय तेरा जय मारे फिर रिटर्न जाने का यही रास्ता क्या? जाता हूँ रिटर्न जाने का यही रास्ता जी। ओए आओ जाएंगे। रुको हां तुम्हें चलो आते हैं आप दिन बे घर पे जाएंगे। तू जा बे जा भर ले उड़ रहा वापस आगे उधर नहीं मोर में वो हां बहुत फिसल रहा है, शान से जाने का, उधर आगे नहीं जाना, लास्ट एंड ये एंड। ಇಲ್ಲಿ ಗುಹೆ ಹತ್ರ ಯಾಕೆ ಬರ್ತಾರಂದ್ರೆ ಇಲ್ಲಿ ಒಂದು ದೇವ್ರ ಐತಂತ್ರಿ. ಇಲ್ಲಿ ಹಾಗಾಗಿ ಬಂದವ್ರು ಹಂಗೆ ಬಂದು ಹೋಗೋಲ್ಲ ರೀ, ಇಲ್ಲಿ ಕೂಡ ಕಾಯಿ ಹೊಡೆದು ಹೋಗ್ತಾರ. ಈ ಕಡೆ ನೋಡೋಣ ಅಂತ ಬಂದೆ ನಾನು, ಬಟ್ ಭಾಳ ಸ್ಲಿಪ್ರಿ ಇತ್ತು ಈ ಕಡೆ, ಹಾಗಾಗಿ ಜಾಸ್ತಿ ಯಾರು ಹೋಗೋಕೆ ಬಿಡಲಿಲ್ಲ. ಬೇಡ ಮ್ಯಾಲೆ ಹೋಗ್ರಿ ಅಂತ ಅಂದ್ರೆ, ಹಾಗಾಗಿ ಮತ್ತೆ ರಿಟರ್ನ್ ಬಂದೆ. ಬಟ್ ಏನು ಅಂತ ಬರೀ ದೊಡ್ಡದೇನಿಲ್ಲ ರೀ, ಆರಾಮ್ಸಿ ಹೋಗಿ ಬರ್ಬೋದು. ಬಟ್ ನಮಗೆ ಸ್ವಲ್ಪ ಅಷ್ಟು ಕಂಫರ್ಟ್ ಆಗಲ್ಲ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ. ಮತ್ತು ಈ ಕಡೆ ಬಂದು ಇಲ್ಲಿ ಕಾಯಿನ್ ಕೂಡ ಅಂಟಿಸ್ತಾ ಇದ್ದೆ. ಅಂದ್ರೆ ನಾವೇನಾದರೂ ಮನಸ್ಸೊಳಗಿದ್ದು ಬೇಡ್ಕೊಂಡ್ರೆ ಅದು ಹತ್ತಿದ್ರೆ ಅದು ಆಗ್ತೈತಿ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟ್ ಕಾಯಿನ್ ಹತ್ತು ಖುಷಿ ಆಯ್ತು ರೀ. ಮತ್ತು ಇಲ್ಲಿಂದ ಎಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಯಾಕಂದ್ರೆ ಮತ್ತೆ ಲೇಟ್ ಆಗುತ್ತೆ, ಬೇರೆ ಹತ್ರ ಇನ್ನೂ ಒಂದು 2-3 ದೇವ್ರಿಗೆ ಹೋಗೋದಿತ್ತು, ಹಾಗಾಗಿ ಲೇಟ್ ಆಗುತ್ತೆ ಅಂತ ಮತ್ತೆ ಜಲ್ದಿ ಹೋಗ್ತಾಯಿದ್ವಿ. ಸಿಕ್ಕಾಬಿಟ್ಟು ಬಿಸಿಲು ಕೂಡ ಐತಲ್ರಿ, ಹಾಗಾಗಿ ಮಕ್ಕಳು ಕೂಡ ಸ್ವಲ್ಪ ಚೀಡ್ ಬಂದಂಗೆ ಆಗ್ಬಿಡ್ತಾರೆ, ಹಾಗಾಗಿ ಹೋಗ್ತಾಯಿದ್ವಿ ನಾವು. ಮತ್ತು ಇಲ್ಲಿ ಎಲ್ಲ ಜಾತಿದವರು ಬರ್ತಾರೆ ರೀ, ಅವರೇ ಇವರು ಅಂತ ಏನಿಲ್ಲ ರೀ, ಎಲ್ಲರೂ ನಡ್ಕೊತಾರೆ ಅಂತಲೇ ಹೇಳ್ಬೋದು ಈ ದೇವರಿಗೆ. ಆಮೇಲೆ ಈ ಕಡೆ ಕೂಡ ಹೋಗ್ತಾ ಇದ್ವಲ್ಲ, ಈ ಕಡೆ ಒಂದು ಸ್ಲೈಡ್ ಐತ್ರಿ, ನ್ಯಾಚುರಲ್ ಆಗಿ ಕಲ್ಲಿನ ಬಂಡೆಯಿಂದ ಆಗಿರೋದು. ಬಹಳ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊತ ಆಡ್ತಾ ಇದ್ವು. ನಾವು ಹೆಣ್ಮಕ್ಳು ಎಲ್ಲೋದ್ರೂ ಶಾಪಿಂಗ್ ಮಾತ್ರ ನಿಲ್ಲಂಗಿಲ್ಲಲ್ರಿ. ಆದರೆ ನನಗೇನಪ್ಪ ಅಂದರೆ ಎಲ್ಲರೂ ಹೋದ್ರೆ ನಾವು ಒಂದು ಮೆಮರಿ ಸಲುವಾಗಿ ಒಂದು ಏನಾದರೂ ಐಟಮ್ ತೊಗೊಂಡಿರ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಹೋಗಿದ್ದಪ್ಪ ಇದು ತೊಗೊಂಡಿದ್ವಿ ಅಂತ ನಂಗೆ ನೆನಪಿರ್ಬೇಕು ರೀ. ಬಟ್ ಇಲ್ಲಿ ಹೋದ್ಸಲ ತೊಗೊಂಡಿದ್ದೆ, ಬಟ್ ಭಾಳ ಚಲೋ ಬಂದಿತ್ತು ಅಂತ ಮತ್ತೊಂದು ಸಲ ನೋಡೋಣ ಅಂತ ಸ್ಕಾರ್ಫ್ ತೊಗೊತಾ ಇದ್ದೆ ಅಷ್ಟೇ. ಇಲ್ಲಿ ಕೂಡ ಒಂದು ದರ್ಗಾ ಐತ್ರಿ, ಸಣ್ಣದು ಮಜರ್ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಹೋಗಿ ಮತ್ತು ಅಲ್ಲಿ ಮುಂದೆನೇ ಕುಂತಿದ್ವಿ ನಾವು, ಯಾಕಂದ್ರೆ ನೆರಳಿತ್ತಲ್ರಿ, ಹಾಗಾಗಿ ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ವಿ. ಯಾಕಂದ್ರೆ 3 ಆಗಿತ್ತು ರೀ, ಮತ್ತು ಹೋಗೋದು ಲೇಟ್ ಆಗ್ತೈತಿ, ಮಳೆ ಮಾಡ್ಯಾಕೆ ಆಗಿತ್ತು. ಇಡ್ಲಿ ಅಂತ ಬಡ ಊಟ ಮಾಡೋಕೆ ಕುತ್ಕೊಂಡ್ವಿ ರೀ. ನನ್ನ ಮಗ ಕೂಡ ಇಬ್ಬರು ಕಾಡಿಸ್ತಾ ಇದ್ರಿ, ಒಬ್ಬನ ಗನ್ ತೊಗೊಂಡು ಕಾಡಿಸ್ತಾ ಇದ್ದ, ಒಬ್ಬನ ಸುಮ್ಮನಂತೂ ಕುಂದ್ರಂಗೆ ಇಲ್ಲ ರೀ. ಹಾಗಾಗಿ ಎಲ್ಲ ಮಾಡಿ ಊಟಕ್ಕೆಲ್ಲ ಕುತ್ಕೊಂಡ್ವಿ.
ಇದು ನೋಡ್ಬೋದು ಈ ದರ್ಗಾ ನೀವು. ಇದು ಕೂಡ ಮಜಹರ್ ಹಜರತ್ ಅವ್ರದ್ದು ಅಂತಲೇ ಹೇಳ್ತೀನಿ. ಮತ್ತು ಎಲ್ಲರೂ ಊಟ ಮುಗಿಸ್ಕೊಂಡ್ರಿ. ಊಟ ಮುಗಿಸ್ಕೊಂಡು ಇಲ್ಲಿಂದ ನಾವು ಶಿಶುವಿನಾಳಕ್ಕೆ ಹೊಂಟವಿ, ಅಥವಾ ಶಿಶುನಾಳ ಅಂತಲೂ ಕರೀತಾರ್ರಿ. ಸಂತ ಶಿಶುನಾಳ ಶರೀಫರಾದ ಮತ್ತು ಅವರ ಗುರುಗಳಾದ ಗುರು ಗೋವಿಂದ ಭಟ್ಟರು ಅವರ ಸನ್ನಿಧಿ ರೀ ಇದು. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ನಾವು ಮುಳುಗುಂದಿಂದ ಶಿಶುನಾಳಕ್ಕೆ ಬರೋಕ್ರಿ 20-25 ಕಿಲೋಮೀಟ್ರ್ ಆದರೂ ಆಯಿತು. ಅಂದ್ರೆ ಲಕ್ಷ್ಮೇಶ್ವರ ಮೇಲೆ ಬರಬೇಕಾಗ್ತೈತೆ ರೀ. ಈ ಕಡೆ ಹಾವೇರಿ ಸೈಡ್ ಆದ್ರೆ, ಹುಬ್ಳಿ ಸೈಡ್ ಆದ್ರೆ ಶಿಗ್ಗಾಂವಿಂದ ಬಸ್ ಸಿಗ್ತಾವ್ರಿ, ಆರಾಮ್ಸೆ ಬರ್ಬೋದು, ದೂರ ಏನಾಗಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಶ್ರೀ ಸಂತ ಶಿಶುನಾಳ ಶರೀಫರು ಮತ್ತು ಅವರ ಗುರುಗಳಾದ ಗುರು ಗೋವಿಂದ ಭಟ್ಟರು ಮಹಾಪುರುಷರಂತಲೇ ಹೇಳ್ಬೋದು. ಪವಾಡ ಲೀಲೆಗಳನ್ನು ಮಾಡಿದಾರ್ರಿ. ಮತ್ತು ಜನಪದ ಗೀತೆಗಳಾಯಿತು, ಅವರ ಸಾಹಿತ್ಯಗಳಾಯಿತು, ಅವರ ನೀತಿ ಬಂದ ದಾರಿಯನ್ನು ಜಗತ್ತಿಗೆ ಸಾರ್ಯಾರಂತಲೇ ಹೇಳ್ಬೋದು. ನಿಜ ಹೇಳ್ತಾನೆ ರೀ, ಅವ್ರ ಬಗ್ಗೆ ಹೇಳಿದ್ರೆ ಭಾಳ ಕಡಿಮೆನ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಪವಾಡಗಳನ್ನು ಮಾಡ್ಯಾರ ಅವರು. ಯಾರಿಗೆಲ್ಲ ಅವ್ರ ಬಗ್ಗೆ ಗೊತ್ತಿಲ್ಲಪ್ಪ, ಅವ್ರ ಬಗ್ಗೆ ಒಂದು ಫಿಲ್ಮ್ ಐತಿ, ಒಂದು ಸಲ ನೋಡ್ರಿ ಅಂತ ಹೇಳ್ತೀನಿ. ಆಮೇಲೆ ಅವ್ರ ಜನಪದ ಗೀತೆಗಳನ್ನು ಕೇಳ್ರಿ ಅಂತ ಹೇಳ್ತಾನೆ ರೀ. ನಿಜ ರೀ, ಜೀವನ ಪಾವನ ಆಗ್ತೈತಿ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಅರ್ಥಪೂರ್ಣವಾಗಿ ಅವರು ಜನಪದ ಸಾಹಿತ್ಯಗಳನ್ನು ಮತ್ತು ಅವರ ತತ್ವಗಳನ್ನು ಜಗತ್ತಿಗೆ ಕೊಟ್ಟಾರಂತಲೇ ಹೇಳ್ಬೋದು. ನನಗಂತೂ ನಿಜ ಭಾಳ ಖುಷಿ ಆಗ್ತೈತೆ ರೀ. ಯಾವಾಗಲೂ ನನಗೆ ಒಂದು ಆಸೆ ಇತ್ತು, ಸಣ್ಣವಳಿದ್ದಾಗಿಂದನೂ ಶಿಶುನಾಳ ಬಗ್ಗೆ ಭಾಳ ಕೇಳ್ತಿದ್ದೆ. ಯಾಕಂದ್ರೆ ನಮ್ಮ ಅಜ್ಜರು ಹೇಳ್ತಿದ್ರು. ಬಟ್ ಇವಾಗ ನೋಡೋ ಭಾಗ್ಯ ಸಿಕ್ತಂತ ಖುಷಿ ಆಯ್ತು ರೀ ನನಗೆ. ಮತ್ತು ಈ ಕಡೆ ನಾವು ಸಾಯಂಕಾಲ ಲೇಟ್ ಆಯ್ತು ರೀ. ಹಾಗಾಗಿ ಈ ಕಡೆ ಶಿಶುನಾಳದಿಂದ ಒಂದು 5 ಕಿಲೋಮೀಟ್ರಷ್ಟು ಹುಲಗೂರು ಆಗ್ತೈತೆ ರೀ. ಇಲ್ಲೇ ಹಜರತ್ ಸೈಯದ್ ಖಾದ್ರಿ ಅಂತ ದರ್ಗಾ ರೀ ಇದು. ಇಲ್ಲಿ ಕೂಡ ನಾನು ಒಂದ್ಸಲ ಅಷ್ಟೇ ಬಂದಿದ್ದೆ ರೀ. ಮತ್ತು ಈ ಕಡೆ ಬಂದ್ವಿ. ಮತ್ತು ಫಾತೆ ಎಲ್ಲ ಕುಡಿಸ್ಕೊಂಡು ದುವಾ ಎಲ್ಲ ಕೇಳಿ ಮತ್ತು ಸ್ವಲ್ಪ ಕುತ್ಕೊಂಡ್ವಿ ರೀ. ಆಮೇಲೆ ಕಪಲ್ಸ್ ಭಾಳ ಜನ ಬರ್ತಾಯಿದ್ರು ಇವತ್ತು. ಅಂದ್ರೆ ಮದುವೆ ಆದರ ಬಂದು ಹೋಗ್ತಾರಲ್ರಿ, ಆಗಿ ಬರ್ತಾನೆ ಇದ್ರು. ಹಾಗಾಗಿ ನಮಗೂ ಕೂಡ ಹಳೆ ಮೆಮೊರಿ ನೆನಪಾಗ್ತಾ ಇತ್ತು. ಅದು ನಕಲಿ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ನೋಡಿದ್ರಲ್ಲ, ಇವತ್ತಿಂದ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೇನೆ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೇನೆ ರೀ. ಮತ್ತೆ ಸಿಗ್ತೇನೆ ರೀ ಇದಕ್ಕಿಂತ ಚಲೋ ವಿಡಿಯೋ ಜೊತೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.